ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗ ಮತ್ತೊಂದು ಆಡಿಯೋ ಸದ್ದು ಮಾಡಕ್ಕೆ ಶುರು ಮಾಡಿದೆ. 100 ಕೋಟಿ ಆಫರ್ ವಿಚಾರ ಒಂದು ಸದ್ದು ಮಾಯಿತು, ಅದು ಹೇಳಿಕೆ. ಈಗ ಆಡಿಯೋ ಸದ್ದು ಮಾಡಕ್ಕೆ ಶುರು ಆಯಿತು. ಏನೇನೋ ಬರ್ತಾ ಇದೆ, ವಿಡಿಯೋ ಬರುತ್ತೆ, ಆಡಿಯೋ ಬರುತ್ತೆ, ಹೇಳಿಕೆಗಳು ಬರುತ್ತೆ. ಅಬ್ಬಬ್ಬಬ್ಬಬ್ಬ, ಇದನ್ನ ಯಾರಾದರೂ ಮೂವಿ ಮಾಡಿಬಿಟ್ರಂತೂ ಸೂಪರ್ ಹಿಟ್ ಅನ್ಸುತ್ತೆ. 100 ಡೇಸ್ ಪಕ್ಕ. ಸೊ ಇದು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಮಧ್ಯೆ ಈಗ ಆಡಿಯೋ ಬಾಂಬ್ ಒಂದು ಬರ್ತಾ ಇದೆ. ದಿನಕ್ಕೊಂದು ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಈಗ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಈಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದು ಕೂಡ ಈಗ ದೇವೇಗೌಡರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಅಣ್ಣ ಅಂತ ಯಾರು ಹೇಳಿದ್ರು? ಶಿವರಾಮೇಗೌಡರ ವಿರುದ್ಧ ಕಾರ್ತಿಕ್, ಯಾರು ಪ್ರಜ್ವಲ್ ಅವರ ಮಾಜಿ ಚಾಲಕ ಇದ್ದಾರೆ, ಅವರು ಶಿವರಾಮೇಗೌಡರ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇರುವಂತ ಒಂದು ಆಡಿಯೋ ತುಂಬಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ದೇವೇಗೌಡರ ಬಗ್ಗೆ ಶಿವರಾಮೇಗೌಡರು ಮಾತನಾಡಿದ್ದಕ್ಕೆ ಕಾರ್ತಿಕ್ ಅವರು ಆ ಆಡಿಯೋದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ದೇವೇಗೌಡರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಅಣ್ಣ ಅಂತ ಹೇಳಿ ಕಾರ್ತಿಕ್ ಶಿವರಾಮೇಗೌಡರಿಗೆ ಅಣ್ಣ ಅಂತ ಕರೆದು ಈ ರೀತಿಯಾಗಿ ಮಾತನಾಡಿದ್ದಾರೆ. ಅದು ತುಂಬಾ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಹಲವು ಕಡೆಗಳಲ್ಲಿ ಆಕ್ರೋಶವು ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ಅದೇ ನಿಮ್ದೇನೋ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡ್ಬಿಟ್ಟಿದ್ದಾನೆ. ಒಂದ್ ಮಾತು ನಿಮ್ ಮೊನ್ನೆ ಎಂಪಿ ಮಾಡಿದ್ ದೇವೇಗೌಡ್ರಲ್ಲನ ಇಲ್ಲಿಗೆ ಮಂಡ್ಯಗೆ 5 ತಿಂಗಳು. ಹೌದು, ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು 35 ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು 100 ಕೋಟಿ ಖರ್ಚು ಮಾಡಿದ್ರು ಯಾಕನ ಆಗ್ತಾ ಇರ್ಲಿಲ್ಲ? ಇಂಡಿಪೆಂಡೆಂಟ್ ಆಗಿ ಹೋಯ್ತಿರ್ಲಿಲ್ಲ. ಸಿಂಬಲ್ ಅಲ್ಲ, ಜೆಡಿಎಸ್ ಸಿಂಬಲ್ ಮೇಲೆ ನೀನ್ ಎಂಪಿ ಕಾರ್ತಿಕ್ ಕೇಳಿ ಒಂದ್ ನಿಮಿಷ ಬುಡೀಗ ಕೇಳಿಲ್ಲಿ. ಇರ್ಲಿ, ಅದ್ ಏನಾದ್ರೂ ಇರ್ಲಿ ಅಣ್ಣ, ದೇವೇಗೌಡರು ಸಾವು ಬಯಸುವಷ್ಟು ದೇವ್ರಣ್ಣ ಹಂಗ ಹೇಳಿಲ್ಲ ಬಿಡುಗರು, ನೀನ್ ಸುಮ್ನೆ. ನಿಮ್ ತಾಯಿ ಅಣ್ಣ ಅನಿಲ್ವನ? ಕೇಳ ಇಲ್ಲಿ ನಾನು ಹೇಳದ್ ಕೇಳ್ಕೊ, ದೇವ್ರನ್ನ ಹೇಳ್ತೀನಿ. ಗೌರವ ಕೊಡ್ತಾ ಇದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಅದ್ರ ಇನ್ನಾದ್ರೂ ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ. ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದ್ದೀನಿ, ಕೇಳ್ಕೊ. ಆ ಕೇಳಿ ಮಾತಾಡುವಾಗ ಅವನು ನನ್ನನ್ನು ಏನೇನೋ ಬಾಯಿ ಬಿಚ್ಚಿಟ. ಅವೆಲ್ಲ ಅವ್ನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ. ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಈಗ ಒಂದ್ ತಿಳ್ಕೊ ಕಾರ್ತಿಕ್, ಕೇಳಿಲ್ಲ, ಅವ್ನ ಭೇಟಿ ಮಾಡಿರೋದೇ ನಾನು 29ನೇ ತಾರೀಕು. 29ನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ವಾ? ನೀವು ಜೆಡಿಎಸ್ ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು. ದೇವೇಗೌಡರು ಸಾವು ಬಯಸಿದಿರಲ್ಲ, ದೇವ್ರು ಒಳ್ಳೇದ್ ಮಾಡಲ್ಲ. ಸತ್ಯ ಹೇಳ್ತಾ ಇದೀನಿ. ದೇವೇಗೌಡರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತಾ ಇದೀನಿ, ನೀವು ಸೂಸೈಡ್ ಮಾಡ್ಕೊಂತೀರಿ. ಸ್ವಲ್ಪ ಕಾರ್ತಿಕ್ ಕೇಳ್ಕೊ ಇಲ್ಲಿ. ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವ್ರೆಲ್ಲವ, ಮಾಡ್ಬಿಟ್ರು ಇವರೆಲ್ಲವ. ಇಂತ ಮಾತಂದಿಲ್ಲ, ದೇವೇಗೌಡರು ಇನ್ನು ಸೂಸೈಡ್ ಮಾಡ್ಕೊಂಡಿಲ್ವಲ್ಲ. ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ. ನನ್ ಮಕ್ಳಿಗೆ ಮಾಡ್ಯಾವ್ ನೀವು, ನನ್ ಮಗ ಇವ್ನು ಇನ್ನು ಏನೇನ್ ಮಾಡ್ಕೊಂಡ್ ಬಿಡ್ತಾವ. ದೇವೇಗೌಡ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಖುಷಿನ? ನೀನ್ ಸುಮ್ನೆ ಅಲ್ಲ, ನೀವು ಮಾತಾಡಿರೋ ರೀತಿ ಆ ರೀತಿ ಇತ್ತು. ನೋಡು ಕಾರ್ತಿಕ್, ಒಂದ್ ನಿಮಿಷ ಕೇಳ್ಕೊ ಇಲ್ಲಿ. ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿನ್ಗೆ ಹೇಳಿದ್ಮೇಲೆ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಇದ್ದಿದ್ದು. ಅದೇ ಪ್ಲೇಸ್ ಅಲ್ಲಿ ಬೇರೆಯವನು, ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗ್ ಬೈದ್ ಬಿಡ್ತಾ ಇದ್ದೀನಿ. ನಿಮ್ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು. ನಾನು ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ. ನಾನ್ ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ. ಅವ್ನು ನನ್ನ ಮಗ. ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ. ನಾನು ನಾಳೆ ಕೇಳಿ ಆಯ್ತು. ಇನ್ನು 15 ದಿವಸ ನಾನು ಯಾವ ಟಿವಿವರೆಗೂ ಸಿಕ್ಕಲ್ಲ ನಾಳೆಯಿಂದ. ಅಲ್ಲ, ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯ. ತೊಡಲಿ ಕೇಳಿಲ್ಲಿ. ಅಲ್ಲ, ನೀನ್ ಅಂದಿಲ್ಲ. ಪ್ರೆಸ್ ಮೀಟ್ ಮಾಡಿ ಬಿಡು, ನಾನು ಮಾತಾಡಿದ್ದೀನಿ ಬಿಡು. ಈಗ ಆಯ್ತು. ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ದೇವೇಗೌಡ ಸೂಸೈಡ್ ಮಾಡ್ಕೊಂಡು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಒಂದು ಕಡೆಗೆ ಆಡಿಯೋ ಈಗ ವೈರಲ್ ಆಗಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಒಂದು ಕಡೆಗೆ ದೇವರಾಜಗೌಡ ಮಾಡಿದಂಥ ಆರೋಪದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಕೇಳಿ ಬರ್ತಾ ಇತ್ತು. ಡೈವರ್ಟ್ ಮಾಡೋಕ್ಕೋಸ್ಕರ ಈ ಆಡಿಯೋ ಕ್ಲಿಪ್ ಆಚೆ ಬಂದಿದೆಯಾ ಏನು ಅಂತ ಹೇಳಿ. ಕಾರಣ ಅವರು ಆಡಿಯೋದಲ್ಲಿ ಮಾತನಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಆಗಿದ್ದಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ ಅಂತ ಹೇಳಿ. ಅಂದರೆ ದೇವರಾಜಗೌಡರು ಹೇಳೋದು ಕಾರ್ತಿಕ್ಕು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ ಅನ್ನೋ ಮಾತನ್ನ ಡೈವರ್ಟ್ ಮಾಡಬೇಕು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತೋರ್ಸಕ್ಕೋಸ್ಕರ ಆಡಿಯೋನ, ಇಲ್ಲ ಏನಕ್ಕೆ ಬಂತು ಈ ಆಡಿಯೋ ಈಗ?
ಅರುಣ್, ಈ ಪ್ರಕರಣದಲ್ಲಿ ಏನು ಕಾರ್ತಿಕ್ ಆಡಿಯೋ ಕೇಳಿ ಬರ್ತಾ ಇದೆ, ಅದು ಇದು ಈ ಹಂಚಿಕೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕಾರ್ತಿಕ ಅಥವಾ ಬೇರೆ ಕಾರ್ಯಕರ್ತನ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಯಾವಾಗ ಈ ಹಂಚಿಕೆ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ DK ಶಿವಕುಮಾರ್ ಹೆಸರಾಗಿರ್ಬೋದು, ಮಾಜಿ ಸಂಸದ ಶಿವರಾಮೇಗೌಡ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ಮತ್ತೊಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಆ ವೈರಲ್ ಆದಂಥ ಆಡಿಯೋದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ರು. ಈ ಸಂಬಂಧಪಟ್ಟಾಗಿ ತೀವ್ರ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆದರೆ ಇವತ್ತು ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಆ ಆಡಿಯೋದಲ್ಲಿ ಶಿವರಾಮೇಗೌಡರಿಗೆ ಕಾಲ್ ಮಾಡಿದಂಥ ಕಾರ್ತಿಕ್ ಅನ್ನೋ ವ್ಯಕ್ತಿ ಏನು ದೇವೇಗೌಡರ ಬಗ್ಗೆ ಏನು ಆ ಥರ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಈ ರೀತಿ ಮಾತಾಡಿದ ಎಷ್ಟು ಸರಿ ಅಂತ ಅವ್ರನ್ನ ಕ್ರಾಸ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲ, ನಾನು ಆ ರೀತಿ ಮಾತಾಡಿಲ್ಲ ಅಂತ ಕೂಡ ಶಿವರಾಮೇಗೌಡರು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾರೆ. ಕೊನೆಗೆ ಸಾರ್ವಜನಿಕವಾಗಿ ನೀವು ಕ್ಷಮೆ ಕೇಳಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರು ಕೂಡ ನಾನು ಮಾಧ್ಯಮಗಳ ಮುಂದೆ ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಅಂತೇಳಿ ಶಿವರಾಮೇಗೌಡ ಏನು ಈಗ ಕಾಲ್ ಕಟ್ ಮಾಡಿರುವಂಥದ್ದು. ಈ ಆಡಿಯೋಗಳು ಕೂಡ ವೈರಲ್ ಆದ ಬೆನ್ನಲ್ಲೇ ರಾತ್ರಿ ಕೂಡ ತಡರಾತ್ರಿ ಅವ್ರ ಮನೆಗೆ ಕೆಲವರು ಹೋಗಿ ಮೊಟ್ಟೆ ಹೊಡೆಯುವಂಥ ಯತ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಇವತ್ತು ಪ್ರತಿಭಟನೆಗಳು ಕೂಡ ಇದ್ದಾವೆ. ಪ್ರಾರಂಭದಿಂದಲೂ ಏನು ಒಂದು ಮಾತೇನು ಕೇಳಿ ಬರ್ತಿತ್ತು, ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರಮುಖವಾಗಿ ಕಾರ್ತಿಕ್ ಮತ್ತು ದೇವರಾಜೇಗೌಡ ಏನಿದ್ದಾರೆ ಅವರ ಹೆಸರುಗಳು ಕೇಳಿಬಂದ್ವು. ಅದಾದ ನಂತರದಲ್ಲಿ ನವೀನ್ ಗೌಡ ಸೇರಿದಂತೆ ಬೇರೆ ಬೇರೆ ಹೆಸರುಗಳು ಕೇಳಿಬಂದ್ವು. ಆ ನಂತರದಲ್ಲಿ ಇದು ರಾಜಕೀಯವಾಗಿ ತಳುಕು ಹಾಕ್ಕೊಂಡಿರುವಂಥದ್ದು. ಈಗಾಗಲೇ 3 ಆಡಿಯೋಗಳು ಬಂದಿರುವಂಥದ್ದು. 3ರಲ್ಲೂ ಕೂಡ DK ಶಿವಕುಮಾರ್ ಆಗಿರ್ಬೋದು, ಶಿವರಾಮೇಗೌಡ ಆಗಿರ್ಬೋದು, ಇವರಿಬ್ಬರ ಪಾತ್ರದ ಬಗ್ಗೆ ಪದೇ ಪದೇ ಆಡಿಯೋಗಳು ವೈರಲ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಈ ಕಾರ್ತಿಕ್ ಏನು ಇವತ್ತೇನು ಮಾತಾಡಿದ್ದಾರೆ, ಅದು ಈ ಆಡಿಯೋ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಮಾಜಿ ಕಾರು ಚಾಲಕ ಏನಿದ್ರು ಅವ್ರದ್ದ ಅಥವಾ ಬೇರೆ ಕಾರು ಚಾಲಕನ ಅಥವಾ ಬೇರೆ ಕಾರ್ತಿಕ್ದ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಶಿವರಾಮೇಗೌಡ ವಿರುದ್ಧ ಕಾರ್ತಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ತಿಕ್ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕನೇನಾ ಅಥವಾ ಬೇರೆ ಕಾರ್ತಿಕ್ ಅನ್ನೋದು ಇನ್ನೂ ಕೂಡ ಕ್ಲಾರಿಫಿಕೇಶನ್ ಇಲ್ಲ ಆಡಿಯೋದಲ್ಲಿ. ಸದ್ಯಕ್ಕೆ ಈಗ ಆಕ್ರೋಶ ಅಂತೂ ಈಗ ಶಿವರಾಮೇಗೌಡರ ಮೇಲೆ ಬರ್ತಾ ಇದೆ.